ನಾನು ಗೋಲ್ಡ್ ಶಾಪಿಂಗ್ ಮಾಡಿದ್ವಿ. ಇದನ್ನ ಶಾಪಿಂಗ್ ಮಾಡಿದಾಗ ನಿನ್ಗೆ ಏನ್ ಅನ್ನಿಸ್ತ ಜೀವ? ಏನ್ ಅನ್ಸ್ತು, ಇದೆಲ್ಲ ಈ ತರವೂ ಇರ್ತಾವ ಅನ್ಸ್ತು. ನಾನು ದುಡ್ಡು ವೇಸ್ಟ್ ಮಾಡ್ತಾರ. ಆಕ್ಚುಲಿ ಇದು ಗೋಲ್ಡ್ದು ಬಿಂದಿ. ಹಾಯ್ ಎವ್ರಿವಾನ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದರ್ಶನ ವ್ಲಾಗ್ 7999. ಸೊ ನಾನು ತುಂಬ ತಿಂಗಳಾದ್ಮೇಲೆ ಅನಿಸುತ್ತೆ ಲಾಂಗ್ ಫಾರ್ಮ್ಯಾಟಲ್ಲಿ ವಿಡಿಯೋ ಪೋಸ್ಟ್ ಮಾಡಿ. ಇವತ್ತು ನಾನು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀನಿ. ಯೂಶಲಿ ನನ್ನ ವ್ಲಾಗ್ ಜಾಸ್ತಿ ಇವಾಗ ಮೂವಿ ಡೇಟ್ಸ್ಗೆ ಅಥವಾ ಮೂವಿ ರಿವ್ಯೂಗೆ ಆಗೋಗ್ತಿದೆ. ಅಗೇನ್ ಟುಡೇ ಕಾಂತಾರ ಮೂವಿ ರಿವ್ಯೂ ಮಾಡೋಣ ಅನ್ಕೊತಾ ಇದ್ದೀನಿ. ನನ್ನ ಜೀವಗೂ ಕೂಡ ಇವತ್ತು ರಜಾ ಇರೋದಕ್ಕೋಸ್ಕರ ಈ ಪ್ಲ್ಯಾನ್ ಲೆಟ್ಸ್ ಗೋ ಟು ಮೂವಿ. ಕಾಂತಾರ ಮೂವಿಗೆ ಹೋಗ್ಬಿಟ್ಟು ಬರೋಣ ಹೇಗೆ ಎತ್ತ ಅನ್ನೋದೆಲ್ಲ. ಸೊ ಲೆಟ್ಸ್ ಸಿ ಮೂವಿ. ಎಲ್ಲರೂ ಹೇಳೋ ಥರ ನನಗೆ ಇಷ್ಟ ಆಗುತ್ತಾ ಹೇಗೆ ಯಾವ ಥರ ಅನ್ನೋದನ್ನ ನಾನು ಖಂಡಿತ ನನ್ನ ಪರ್ಸ್ನಲ್ ಜೆನ್ಯೂನ್ ರಿವ್ಯೂ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಯಲಿ ಗ್ರೇಟ್ಫುಲ್. ನಾನು ಇವತ್ತು ಇನ್ನೊಂದು ವಿಷಯ ಹೇಳ್ತೀನಿ ವ್ಲಾಗಲ್ಲಿ. ಇದಕ್ಕಿಂತ ಮುಂಚೆ ಹೇಳಿರಲಿಲ್ಲ. ನಂದು ಪರ್ಸ್ನಲ್ ಐ ಡಿ ಆಲ್ರೆಡಿ ಇದೆ, ವಿಚ್ ಇಸ್ ಪಬ್ಲಿಕ್ ಐ ಡಿ. ನಾನು ಪರ್ಸ್ನಲ್ ಜಾಸ್ತಿ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ, ಲೈಕ್ ಟ್ರಾವೆಲಿಂಗ್ ಕಂಟೆಂಟ್, ನನ್ನ ಪರ್ಸ್ನಲ್ ಕಂಟೆಂಟ್ಸ್ ಎಲ್ಲ. ನಂದು ಜೀವದು ಪರ್ಸ್ನಲ್ ಐ ಡಿ, ಐ ಮೀನ್ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ದೀನಿ. ಸೊ ಪ್ಲೀಸ್ ಟು ಸಪೋರ್ಟ್ ದ್ಯಾಟ್. ನನ್ನ ಐ ಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಫನ್ನಿ ವೀಡಿಯೋಸ್, ಲೈಕ್ ಕಪಲ್ಸ್ ವೀಡಿಯೋಸ್ ಅದನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಇವಾಗ ಒಂದು ಸೀರೀಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, 30 days ಚಾಲೆಂಜ್. ಅದು ಅಪ್ಕಮಿಂಗಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಬಟ್ ಪ್ಲೀಸ್ ಅಲ್ಲೂ ಕೂಡ ನೀವು ಎಲ್ಲರೂ ಕೂಡ ನನಗೆ ಫಾಲೋ ಮಾಡಿ. ನಿಮ್ಮ ಮೋಟಿವೇಶನ್ ನನಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾನು ಗ್ಯಾಪ್ ತೊಗೊಂಡು ಇದು ಮಾಡ್ತಾ ಇದ್ದೀನಿ. ಐ ವಾಂಟ್ ಬಿ ವೆರಿ ಕನ್ಸಿಸ್ಟೆಂಟ್. ನಿಮ್ಮ ಕಮೆಂಟ್ಸ್, ನಿಮ್ಮ ಲೈಕ್, ಲವ್, ಲಿಟ್ರಲಿ ಆ್ಯಕ್ಚುಲಿ ನಿಮ್ಮೆಲ್ಲರಿಂದ ಜೀವ ಲಿಟ್ರಲಿ ಕ್ಯಾಮ್ರಾ ಮುಂದೆ ಬಂದು ಅವನು ಕೂಡ ವೀಡಿಯೋಸ್ ವ್ಲಾಗ್ಸ್ ಎಲ್ಲ ಮಾಡ್ತಿರೋದು. ಅದಕ್ಕೂ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯೂಶಲಿ ತುಂಬ ಜನ ನನಗೆ ಗೊತ್ತಿರೋ ಕ್ಲೋಸ್ಡ್ ಪರ್ಸನ್ಸ್ ಎಲ್ಲ ಜೀವನ ಜೊತೆ ವಿಡಿಯೋ ಮಾಡಿ, ಕಪಲ್ ವೀಡಿಯೋಸ್ ಜಾಸ್ತಿ ಮಾಡಿ. ಇವನ್ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ಪಬ್ಲಿಕ್ ಅಕೌಂಟಲ್ಲೂ ಕೂಡ ಹೇಳಿದಾಗ ಎಲ್ಲರೂ ಕೂಡ ಎಲ್ಲ ಜೀವ ಜೊತೆ ಕಪಲ್ ವೀಡಿಯೋಸ್ ಮಾಡಿ. ಸೊ ದ್ಯಾಟ್ ಈಸ್ ಮೇಕಿಂಗ್ ಹಿಮ್ ಆಲ್ಸೋ ಮೋಟಿವೇಟ್ ಟು ಡೂ. ಯಾಕಂದರೆ ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದೀರಾ. ಇವನ್ ಹೀ ಈಸ್ ಫೀಲಿಂಗ್ ಲೈಕ್ ಓಕೆ ಮಾಡೋಣ ಅದೊಂಥರ ಮೋಟಿವೇಶನ್. ಸೊ ಅದಕ್ಕೋಸ್ಕರ ವಿ ಆರ್ ಲಿಟ್ರಲಿ ಫುಡ್ದು ಟೈಮಿಂಗ್ಸ್ ತುಂಬ ಅಜಾಗಜಾಂತರ. ಬಿಕಾಸ್ ಅವ್ನ ಕೆಲಸ, ನನ್ನ ಕೆಲಸ, ಟೈಮ್ ಮ್ಯಾಚೇ ಆಗೋಲ್ಲ. ಬಟ್ ಸಿಕ್ಕೋ ಒಂದು ಸ್ವಲ್ಪ ಟೈಮಲ್ಲೂ ಕೂಡ ನಾವು ವೀಡಿಯೋಸ್ ಕಂಟೆಂಟ್ ಮೇಲೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಫಾರ್ ದ್ಯಾಟ್ ರೀಸನ್ ಐ ರಿಯಲಿ ನೀಡ್ ಯು ಆಲ್ ಟು ಫಾಲೋ. ಪ್ಲೀಸ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ನಿಮ್ಮ ಸಪೋರ್ಟ್ ಬೇಕು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗಟೆಗೆ ಶೋ ಇರೋದು. ಸೊ ಅಷ್ಟೊತ್ತಿಗೆ ರೆಡಿ ಆಗಿ ಎಲ್ಲ ಆಗಿ ವಿ ವಿಲ್ ಸ್ಟಾರ್ಟ್ ಅವರ್ ಜರ್ನಿ. ಅದನ್ನು ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತೀನಿ. ನಾವು ಹೋಗ್ತಿರೋ ಯಾವ ಮಾಲು, ಎಲ್ಲಿ, ಏನು, ಎಷ್ಟು ಪ್ರೈಸು ಎಲ್ಲ ಕೂಡ ಹೇಳ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತು ಕಾಂತಾರ ಮೂವಿ ಒಂದು ಟಿಕೆಟ್ ಪ್ರೈಸ್ ಎಷ್ಟಾಗಿದೆ ಅನ್ನೋದು. ಬಟ್ ಇಟ್ಸ್ ಓಕೆ. ಇವಾಗ ನಾನು ಹೋಗ್ತಿರೋದು ಎಷ್ಟಿದೆ, ಏನು ಮಾಡ್ತೀವಿ ಎಲ್ಲ ನಿಮ್ಮ ಹತ್ರ ಹೇಳ್ಕೊಳ್ತೀನಿ. ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. So see you, stay tuned. Yes, I'm all set. AC ನನಗಾಗಲ್ಲ. So I'm taking this cute little jacket, pullover, ಏನು ಹೇಳ್ತಾರೆ ಹೇಳ್ಕೊಳ್ಳಿ. ಸೊ ಇದು ಸಕ್ಕದಾಗಿದೆ, ಸಾಫ್ಟ್ ಮೆಟೀರಿಯಲ್. ಸೊ ಇದನ್ನು ತಗೊಂಡು ಹೋಗ್ತಾ ಇದ್ದೀನಿ. ಬಟ್ ದಿಸ್ ಇಸ್ ಮೈ ಔಟ್ಫಿಟ್. ಐ ಆಮ್ ಆಲ್ ರೆಡಿ. ಸೊ ಜೀವಾಗ ವೆಯ್ಟ್ ಮಾಡ್ತಿದ್ದೀನಿ. ಬ್ಯಾಗ್ ಡಿಸೈಡ್ ಆಗಿದೆ. ಸೊ ಲೆಟ್ಸ್ ಗೋ. ಇಲ್ಲಿ ನೋಡಿ ನಮ್ಮ ಜಂಗ. ಇದನ್ನು ಆ್ಯಕ್ಚುಲಿ ಗಾಡಿಯಲ್ಲಿ ಹೋಗ್ಬೇಕಾಗಿತ್ತು. ಸಡನ್ ಪ್ಲಾನ್ ಚೇಂಜ್. ನೋಡಿ ನಮ್ಮ ಜೀವನ್. ಅರಿದು ಹ್ಯಾಂಡ್ಸಮ್ ಬಾಯ್. ಯಾರಿದು? ನೀನ ತಂದ್ಬಿಟ್ಟು ನೀನು ಹೇಳು ನಾನು ಯಾರಿದ್ದು ಅಂತ. ದರ್ಶನ ಗಂಡ. ನಾನು ಗೋಲ್ಡ್ ಶಾಪಿಂಗ್ ಮಾಡಿದ್ವಿ. ಇಲ್ಲಿ ಅಯ್ಯೋ
ಬಟ್ ನಾನು ಅಲ್ಲಿ ವಿಡಿಯೋ ಮಾಡಿಲ್ಲ, ವ್ಲಾಗ್ ಮಾಡಿಲ್ಲ. ಇದನ್ನ ನೀವು ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ನನ್ಗೆ ಗೊತ್ತಿಲ್ಲ ಈ ತರ ಹುಚ್ಚ ಹೇಳ್ಬಾರ್ದಲ್ಲ, ಈ ತರ ಕ್ರೇಜಿ ಇರ್ತಾರಲ್ವ. ಜೀವ, ನಿನ್ಗೆ ಇದನ್ನ ಶಾಪಿಂಗ್ ಮಾಡ್ದಾಗ ನಿನ್ಗೆ ಏನ್ ಅನ್ನಿಸ್ತದ ಜೀವ? ಏನ್ ಅನ್ಸ್ತು, ಇದೆಲ್ಲ ಈ ತರವೂ ಇರ್ತಾವ ಅನ್ಸ್ತು. ಸೊ ಏನಪ್ಪ ಹೇಳ್ತಾ ಇದ್ದೀನಿ, ಏನ್ ಶಾಪಿಂಗ್ ಮಾಡಿರ್ಬೋದು ಅಂತದ್ದು ಅನ್ಕೊಂಡ್ರೆ, ಬೊಟ್ಟು ಇಲ್ಲಿ ಕಾಣಿಸ್ತಾ ಇತ್ತ, ಇಲ್ಲಿ ಕಾಣಿಸ್ತಿಲ್ಲ, ನಾನು ತೋರಿಸ್ತೀನಿ ರೀ. ಇದು ಗೋಲ್ಡ್ದು ಬಿಂದಿ. ಈ ತರ ಕ್ರೇಜ್ ಎಲ್ಲ ನನಗಿಲ್ಲ. ಇಲ್ಲ, ನನ್ನ ಸಿಸ್ಟರ್ಗಿದೆ, ಅವಳಿಗೋಸ್ಕರ ಶಾಪಿಂಗ್ ಮಾಡಿದ್ವಿ. ನಿಮಗೂ ಈ ಥರ ಇಷ್ಟ, ಈ ಥರ ಇಷ್ಟಿಷ್ಟು ಈ ಥರ ಈ ಲೆವೆಲಲ್ಲಿ ಹುಚ್ಚು ಇದೆ ಅಂದರೆ ಪ್ಲೀಸ್ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಯಾವ ರೀತಿ ಗೋಲ್ಡ್ ಡಿಫ್ರೆಂಟ್ ವೇಸಲ್ಲಿ ಶಾಪ್ ಮಾಡ್ತೀರ ಅನ್ನೋದು ಕೂಡ ತಿಳಿಸಿ. ನನಗಂತೂ ಪ್ರಾಪರ್ ಗೋಲ್ಡು, ರಿಂಗು, ವಾಲೆ, ಜುಮ್ಕಿ, ಬ್ರೇಸ್ಲೆಟು, ಬಳೆ, ಉಂಗುರ ಈ ಥರ ಹುಚ್ಚು ನನಗೆ. ಬಟ್ ಈ ಥರ ಬಿಂದಿ ಮತ್ತೊಂದು ಥರ ಎಲ್ಲ ಇಷ್ಟ ಆಗಲ್ಲ. ಬಟ್ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಜ್ಯುವೆಲ್ರಿ ಬ್ರ್ಯಾಂಡ್ಗೆ ಹೋಗಿದ್ದೆ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ಇಲ್ಲಿ ಬಂದಿದ್ದು. KR ಪುರಂ ಹತ್ರ, ನಮ್ಮ ಮನೆ ಹತ್ರನೇ, ನಮ್ಮ ಜೀವನ್ ಅವರ ಮನೆ ಹತ್ರ, ನವ್ಯ ಆಭರಣ್. ಸೊ ಓಕೆ, ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಟ್ ವಾಸ್ ಕ್ವೈಟ್ ಓಕೆ. ಅಷ್ಟೊಂದೇನು ಅನಿಸ್ಲಿಲ್ಲ, ಬಟ್ ಇಟ್ಸ್ ಓಕೆ. ಅಲ್ಲಿ ಮಾತ್ರ ಬಿಂದಿ ಕಲೆಕ್ಷನ್ ಸಿಗೋದು, ಇನ್ನೆಲ್ಲೂ ಇದುವರೆಗೂ ಎಲ್ಲೂ ಸಿಕ್ಕಿಲ್ಲ, ಎಲ್ಲೂ ಹುಡುಕ್ದಾಗೂ ಕೂಡ ಕಾಣಿಸಿಲ್ಲ. ಸೊ ಯಾರಿಗೆ ಬಿಂದಿ ಬೇಕು, ಗೋಲ್ಡಲ್ಲಿ ಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಗೋ ಚೆಕ್ಔಟ್ ದೇರ್. ಓಕೆ, ಅವರ ಆ್ಯಪಲ್ಲಿ ಇಲ್ಲ, ಸಾರಿ, ಅವರ ಲೊಕೇಶನ್ಗೆ ಬಂದು ನೀವು ಶಾಪ್ ಮಾಡಬೇಕು. ನೀವು ನವ್ಯ ಆಭರಣ ಅಂತ ಹಾಕಿದ್ರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅವ್ರದ್ದು ರೀಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಗುಡ್ ಕಲೆಕ್ಷನ್ಸ್, ನೀವು ಬಂದು ನೋಡಿ. ನಾನು ಹೇಳಲ್ಲ, ಯಾಕಂದರೆ ನಾನು ಜಸ್ಟ್ ಬಿಂದಿ ಮಾತ್ರ ನೋಡಿದ್ದು. ಜೀವ, ನಿನ್ಗೇನು ಅನ್ಸುತ್ತೆ ಜೀವ? ಆಕ್ಚುಲಿ ಜೀವನ್ ಫುಲ್ ಸೈಲೆಂಟ್ ಆಗಿ ಕೂತಿದ್ದ ಅಲ್ಲಿ, ನಕ್ಕೊಂಡು ಒಳಗೊಳಗೆ ನಗ್ತಾ ಇದ್ದಾನೆ. ಓ, ಈ ಥರನೂ ಹಾಕೊಂತಾರೆ ಹೆಣ್ಮಕ್ಳು, ಈ ಥರ. ನೀವು ಅನ್ಕೊತಾ ಇರ್ಬೋದು ಈ ಬೊಟ್ಟನ್ನ ಹೇಗಪ್ಪ ಯೂಸ್ ಮಾಡೋದು ಅನ್ನೋದು. ಇದಕ್ಕೆ ಆಗಿರೋ ಅವರು ಒಂದು ಸಪ್ರೇಟ್ ಗಮ್ ಕೊಟ್ಟಿರ್ತಾರೆ ವಿಚ್ ಇಸ್ ಸ್ಕಿನ್ ಫ್ರೆಂಡ್ಲಿ. ಸೊ ಆ ಗಮ್ ಮೂಲಕ ನೀವು ಸೈಡ್ಸಲ್ಲಿ ಅಪ್ಲೈ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಬೋದು. ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅದಕ್ಕೆ ನಿಮ್ಗೇನು ಫೇವ್ರೆಟ್ ಕಲರ್ ಸ್ಯಾರಿ ಹಾಕೊಂಡಿರ್ತೀರ ಆ ಕಲರ್ ಮ್ಯಾಚಿಂಗ್ ಬಿಂದಿನ ಕೂಡ ನೀವು ಇಟ್ಕೊಬೋದು. ನಾನು ದುಡ್ಡು ವೇಸ್ಟ್ ಮಾಡ್ತಾರೆ. ಆ್ಯಕ್ಚುಲಿ ನಾವು ತಿರ್ಗಾ ಸೇಲ್ ಮಾಡೋಕ್ಕೆ ಹೋದ್ರೆ ಏನು ದುಡ್ಡೇ ಹೋಗಲ್ಲ. ಆ್ಯಕ್ಚುಲಿ ತುಂಬ ವೆರಿ ಲೆಸ್ ಪ್ರೈಸ್. ಆ್ಯಂಡ್ ಇದೆಲ್ಲ ಪೀಸ್ ಲೆಕ್ಕ. ಆ ಗೋಲ್ಡ್ಗೆ ಅಷ್ಟು ಏನು ವರ್ತ್ ಅನ್ನೋದು ಅನ್ಸಲ್ಲ. ಸೊ ನಾನು ನಕ್ಕೊಂಡು ಕೂತಿದ್ದ. ಸೊ ಫೈನಲಿ ಶಾಪ್ ಮಾಡಿಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ. ಯಾವ ಮಾಲ್ಗೆ ಹೋಗ್ತಾ ಇದ್ದೀವಿ ಹೇಳು ಜೀವ? ಎಲ್ಲಿರೋದು? ಸೊ ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮಗೆ 3:25ಗೆ ಶೋ ಇದೆ. ಸೊ ವಿ ಆರ್ ಗೋಯಿಂಗ್. ಎಲ್ಲರೂ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ. ಆಫೀಸಲ್ಲೂ ಅಷ್ಟೇ, ಎಲ್ಲ ಹೇಳಿ ಓ, ಆ ಥರ. ಮೀಟಿಂಗ್ ರೂಮಲ್ಲೂ ಅದೇ ಮಾತಾಡ್ತಾರೆ. ಸೊ ಇಟ್ಸ್ ಎ ಟಾಪಿಕ್ ಫಾರ್ ಡಿಸ್ಕಷನ್. ಸೊ ನಾವು ಇವಾಗ ಇಬ್ರು ಹೋಗ್ತಾ ಇದ್ದೀವಿ. ಹೋಗಿ ಪಿಕ್ಚರ್ ನೋಡ್ಕೊಂಬಂದು ಇಬ್ರು ರಿವ್ಯೂ ಕೊಡ್ತೀವಿ. ಯಾಕಂದರೆ ನಾನು ನೋಡೋ ಪರ್ಸ್ಪೆಕ್ಟಿವ್ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಜೀವ ನೀನ್ ಪಾರ್ಟ್ 1 ನೋಡಿ ಹೋಗ್ಬೇಕು ಅಂತಿದ್ದಲ್ಲ ಜೀವ? ನೋಡಿ ಆದ್ಮೇಲೆ ಪಾರ್ಟ್ 1 ಈ ಚಾಪ್ಟರ್ 1 ನೋಡಾದ್ಮೇಲೆ ಪಾರ್ಟ್ 1 ನೋಡ್ತಾರಂತೆ ಜೀವ. ಸೊ ಫೈನಲಿ ವಿ ಆರ್ ಗೋಯಿಂಗ್. ಜೀವನು ನಾನು ಟ್ವೆನ್ನಿಂಗ್, ನಾನು ಆಗ್ಲೇ ಹೇಳ್ದಂಗೆ ಟ್ವೆನ್ನಿಂಗ್. ಅವ್ನು ಚೆನ್ನಾಗಿ ಕಾಣಿಸ್ತವನೆ ನೋಡ್ಬೇಕಾದ್ರೆ. ಆ್ಯಕ್ಚುಲಿ ನಾನು ಅವ್ನ ಪಕ್ಕ ಇರೋದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತೇನೆ. ಏನು ಹೇಳ್ತೀನಿ ಜೀವನ್? ಹೌದಾ? ನೀನು ಹೌದು ಅನ್ಬಾರ್ದು, ನಾನೇ ಚೆನ್ನಾಗಿದ್ದೀನಿ ಅನ್ಬೇಕು. ಓಕೆ ಫೈನ್, ವಿಲ್ ಗೋ. ಹಿಂಗೋಗಿ ಡೌನ್. ಇಲ್ಲಿ ಯಾವ್ದು ನಾವು ಫಸ್ಟ್ ಮೂವಿ ನೋಡಿದ್ದು? ನನಗೂ ಗೊತ್ತು, ಬೇಜಾನ್ ನೋಡಿದ್ದೆ. ನಾನು ಕೇಳಿದ್ದು ಯಾವ್ದು ಫಸ್ಟ್ ನೋಡಿರೋದು. ಹಂಗೆ ಹೇಳು, ಗ್ಯಾಪ್ನ ಇಲ್ಲ. ನನಗೆ ನಿನ್ನೆ ಏನಾಗಿದೆ ಅನ್ನೋದೇ ಅಷ್ಟು ಗ್ಯಾಪ್ನ ಇಟ್ಕೊಂಡಿರಲ್ಲ. ಐ ಹ್ಯಾವ್ ಶಾರ್ಟ್ ಟರ್ಮ್ ಮೆಮೊರಿ. ಔಟ್ಫಿಟ್ ಜೀವ, ತಿರುಗು ಜೀವ. ಅದನ್ನೇ ಹೇಳಿದ್ದು, ನನಗಿಂತ ಚೆನ್ನಾಗಿ ಕಾಣಿಸ್ತಾವ ನೀನು. ಇಲ್ಲಿ ಡಾರ್ಕ್ ಆಗಿ ಬರ್ತೀಯ.
ಎಷ್ಟು ಜೀವ ಇನ್ನ ಎಷ್ಟು ಟೈಮ್ ಇದೆ? ಅರ್ಧ ಅವರ್ ಇದೆಯಾ? ಮತ್ತೆ ಕೆಳಗೆ ಹೋಗಿ ಶಾಪಿಂಗ್ ಮಾಡೋಣ ಬಾ. ಬಾರೋ ಗಂಡ. ಜೀವ ಹೇಗೆ ಅನಿಸ್ತು ಪಿಕ್ಚರ್? ಸಿಂಪಲ್ ಆಗಿ ಹೇಳ್ತಿದ್ದೆ, ನೀಟಾಗಿ. ಸಾರಿ ಓ ಮೈ ಗಾಡ್. ಎಲ್ಲರಿಗೂ ಹೇಳೋದಿಷ್ಟೇ, ಫಿಲಮ್ಗೆ ಹೋಗ್ಬಿಟ್ಟು ಬನ್ನಿ, ಪಿಕ್ಚರ್ ನೋಡಿ. ನಾನು ಹೇಳೋದೇ ಬೇಕಾಗಿಲ್ಲ, ರಿವ್ಯೂ ಹೇಳ್ತೀನಿ ಅಂದ್ಬಿಟ್ಟು ನಾನು ಹಿಂಗೆ ಹೇಳೋದು ಸರಿ ಇಲ್ಲ. ಮೈಂಡ್ ಬ್ಲೋಯಿಂಗ್, ರಿಯಲಿ ಸೂಪರ್ ಸೂಪರ್ ಸೂಪರ್. ನಾನು ಹೇಳ್ತೀನಿ ರಿವ್ಯೂ. ಮೂವಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಖಂಡಿತ ಹೋಗಿ ನೋಡ್ಕೊಂಬನ್ನಿ. ಟಿಕೆಟಿಗೊಂದು ಪ್ರೈಸ್ ಅಂದರೆ ಇಲ್ಲಿ ಪಾರ್ಕಿಂಗಿಗೊಂದು ಪ್ರೈಸ್ ಕಟ್ಟಬೇಕು. ಅವ ಆ ಎ ಸಿಯಲ್ಲಿ ಇದ್ದು ನಂಗೆ ಸ್ವಲ್ಪ ತಲೆನೋವು ಬಂದಿದೆ, ಅದಕ್ಕೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದ್ದೀನಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಸೂಪರ್ ಆಗಿತ್ತು ಪಿಕ್ಚರ್. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೈಂಡ್ ಬ್ಲೋಯಿಂಗ್. ಆ ಸೌಂಡ್ ಎಫೆಕ್ಟ್ಸ್ ಸೂಪರ್. ನಿಜ ನಾನು ಫಸ್ಟ್ ಟೈಮ್ ಒಂದು ಮೂವಿಗೆ ಇಷ್ಟೊಂದು ಸರಿ ಸೂಪರ್ ಅಂತ ಇದ್ದೀನಿ. ಸಖತ್ತಾಗಿದೆ. ಹೋಗಿ ಎಲ್ಲರೂ ನೋಡ್ಕೊಂಬನ್ನಿ. ಸಿ ಆಲ್. ಐ ಹೋಪ್ ನಿಮಗೆ ನಮ್ಮ ವ್ಲಾಗ್, ನನ್ನ ಅನ್ನೋದಲ್ಲ, ನಾನು ಇನ್ಮೇಲೆ ನಮ್ಮ ವ್ಲಾಗ್ ಅಂತ ಹೇಳ್ತೀನಿ. ಎಲ್ಲರೂ ಕೇಳ್ತೀರಾ ಕಪಲ್ ವ್ಲಾಗ್ಸ್, ಕಪಲ್ ರೀಲ್ಸ್ ಮಾಡಿ ಅಂದ್ಬಿಟ್ಟು. ಸೊ ಅದಕ್ಕೆ ನಮ್ಮ ವ್ಲಾಗ್ಗೆ ನಮ್ಮ ವ್ಲಾಗ್ನ ನೀವು ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್, ಕೀಪ್ ಸಪೋರ್ಟಿಂಗ್. ಬೇಗ 1000 ಸಬ್ಸ್ಕ್ರೈಬರ್ಸ್ನ ಹಿಟ್ ಮಾಡಿಸಿ. ಓಕೆ, ಸೊ ಬಾಯ್, ಟೇಕ್ ಕೇರ್.